ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಎಫೆಸ ಪತ್ರಿಕೆ 3ನೇ ಅಧ್ಯಾಯ 10 ನಾವು ನೋಡುವುದಾದರೆ, ನಾನಾ ವಿಧವಾದ ದೇವರ ಜ್ಞಾನವು ಪರಲೋಕದಲ್ಲಿ ಈಗ ರಾಜತ್ವಗಳಿಗೆ, ಅಧಿಕಾರಿಗಳಿಗೂ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದಾಗಿ ಆತನ ಉದ್ದೇಶಿಸಿದನು. ಗಮನಿಸಿ ಪ್ರಿಯರೇ, ಇಲ್ಲಿ ದೇವರ ಜ್ಞಾನ ಅದು ಪರಲೋಕದಲ್ಲಿ, ದೇವರ ಜ್ಞಾನ ಪರಲೋಕದಲ್ಲಿ ಈಗ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈ ಸಭೆಯ ಮೂಲಕ ಗೊತ್ತಾಗಬೇಕು ಎಂಬುದು ಆತನ ಉದ್ದೇಶ ಆಗಿತ್ತು. ಎಫೆಸ ಪತ್ರಿಕೆ ಅಂದರೆ ದೇವರು ನಾನಾ ವಿಧವಾದಂಥ ಜ್ಞಾನವು ಕ್ರೈಸ್ತ ಸಭೆಯ ಮೂಲಕ ಹೋಗಬೇಕು ಅನ್ನುವಂಥದ್ದು ಆತನ ದೃಢವಾದಂಥ ಒಂದು ನಿಚ್ಚಳವಾದಂಥ ಒಂದು ಆದೇಶ ಆಗಿತ್ತು. ಸತ್ಯವೇದದಲ್ಲಿ ಅತ್ಯಂತ ಇಂದಿನ ದಾಖಲೆಗಳಲ್ಲಿ ನಮಗೆ ಕಂಡುಬರೋದೇನೆಂದರೆ, ಸೈತಾನನು ಭೂಲೋಕದಲ್ಲಿ ಅಲ್ಲಲ್ಲಿ ಸಂಚರಿಸುತ್ತಾ ತಾನು ದೇವರ ಮುಂದೆ ಯಾರನ್ನು ದೂಷಿಸಬಹುದು ಎಂದು ಹುಡುಕುತ್ತಿದ್ದಾನೆ ಅನ್ನುವಂಥದ್ದನ್ನು ನಾವು ಸದಾಕಾಲ ನೆನಪಿನಿಟ್ಟುಕೊಳ್ಳಬೇಕು. ಯೋಬ ಪತ್ರಿಕೆ 6ನೇ ಅಧ್ಯಾಯ 1ನೇ ಅಧ್ಯಾಯ 6 ಮತ್ತು 7 ನೋಡೋದಾದರೆ, ಒಂದು ದಿನ ದೇವರ ಪುತ್ರರು ಕರ್ತನ ಮುಂದೆ ನಿಂತುಕೊಳ್ಳುವುದಕ್ಕೆ ಬಂದಾಗ ಸೈತಾನನು ಸಹ ಅವರೊಂದಿಗೆ ಬಂದನು. ನೋಡಿ, ಒಂದು ದಿನ ದೇವರ ಮಕ್ಕಳು ಕರ್ತನ ಮುಂದೆ ನಿಂತುಕೊಳ್ಳಕ್ಕೆ ಬಂದಾಗ ಅಲ್ಲಿ ನಡೆದಂಥದ್ದು ಏನಪ್ಪ ಅಂತಂದರೆ, ಸೈತಾನನು ಸಹ ಬಂದನು. ಕರ್ತನು ಸೈತಾನನಿಗೆ ಅವನು ಹೇಳ್ತಾನೆ, ಕರ್ತನ ಕೇಳ್ತಾನೆ, ಎಲ್ಲಿಂದ ಬಂದೆ ಅಂತ ಕೇಳ್ತಾನೆ. ಅವನು ಅಂದರೆ ಸೈತಾನನು ಕರ್ತನಿಗೆ ಪ್ರತ್ಯುತ್ತರವಾಗಿ, ಭೂಮಿಯಲ್ಲಿ ಅತ್ತಿಂದ ಇತ್ತ, ಇತ್ತಿಂದ ಅತ್ತ ತಿರುಗಾಡಿ ಮೇಲೆಯೂ ಕೆಳಗೋ ಹೋಗುತ್ತಾ ಅದರಲ್ಲಿ ನಡೆದಾಡಿ ಬಂದನು. ಎಲ್ಲಿಂದ ಬಂದೆ ಮಾರಾಯ ಅಂತ ಅವನೇನು ಹೇಳ್ತಾ ಇದ್ರೆ, ಭೂಲೋಕದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲಿ ಓಡಾಡಿಕೊಂಡು ಬಂದನು ಎಂಬುದಾಗಿ ಹೇಳ್ತಾನೆ. ಇದೇ ವೇಳೆ ದೇವರು ಸಹ ಭೂಲೋಕದ ಸ್ತ್ರೀ ಪುರುಷರಲ್ಲಿ ಯಾರು ತನ್ನ ಕಡೆಗೆ ತಿರುಗಿಕೊಂಡು ತನ್ನ ಮುಖಭಾವದ ಮುಂದೆ ಜೀವಿಸ್ತಾರೋ ಎಂದು ಅವರಿಗಾಗಿ ಹುಡುಕುತ್ತಿದ್ದಾರೆ. ಅವರನ್ನು ತನ್ನ ದೇವಭಕ್ತರೆಂದು ತಾನು ಸೈತಾನನಿಗೆ ತೋರಿಸಬೇಕು. ಯೋಬ ಪತ್ರಿಕೆ 1ನೇ ಅಧ್ಯಾಯ 8 ನೀವು ನೋಡಿ, ಕರ್ತನು ಸೈತಾನನಿಗೆ, ನನ್ನ ಸೇವಕನಾದ ಯೋಬನ ಮೇಲೆ ನೀನು ಗಮನವಿಟ್ಟೀಯಾ ಪಾ, ಅಲ್ಲಿ ಇಲ್ಲಿ ಬಂತೆ ಅಂತ ಹೇಳ್ತಾ ಇದೆಯಲ್ಲ, ಮೇಲೆ ಕೆಳಗೆ ಅಲ್ಲಿ ಇಲ್ಲಿ ಅಲ್ಕೊಂಡು ಬರ್ತಾ ಇದೆಯಲ್ಲ, ಸೈತಾನ ನನ್ನ ಸೇವಕನಾದಂಥ ಯೋಬನ್ನೇನಾದರೂ ನಿನ್ನ ಗಮನಕ್ಕೆ ಬಂದಿದ್ದಾನ? ಅವನು ಸಂಪೂರ್ಣನೂ ಯಥಾರ್ಥನೂ ದೇವರ ಭಯಪಡುವವನು, ಕೇಡನ್ನು ಬಿಟ್ಟು ತೊಲಗುವವನು ಆಗಿದ್ದಾರೆ. ಅವನ ಹಾಗೆ ಭೂಮಿಯಲ್ಲಿ ಒಬ್ಬನೂ ಇಲ್ಲ. ಪ್ರಿಯರೇ, ಇಲ್ಲಿ ಕರ್ತನು ಯೋಬನ ಕುರಿತು ಸಾಕ್ಷಿಯನ್ನು ಹೇಳ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿದೆ ಅಂದರೆ ಸಾಕ್ಷಿ, ಅವನು ಯಥಾರ್ಥನು ಮತ್ತು ಸಂಪೂರ್ಣನು ಎಂಬುದಾಗಿ ಯೇಸು ಕ್ರಿಸ್ತನು ಸಾಕ್ಷಿಯನ್ನು ನುಡಿತಾ ಇದ್ದಾನೆ. ಆ ಮೂಲಕ ಸೈತಾನನನ್ನು ಖಂಡಿಸಬೇಕು. ತಾನು ಮಾನವ ಸೃಷ್ಟಿಯ ಮೂಲಕ ಸಿದ್ಧಪಡಿಸಿದಂಥ ಭವ್ಯವಾದ ಯೋಜನೆಯಲ್ಲಿರುವ ದೇವಜ್ಞಾನವನ್ನು ಪ್ರದರ್ಶಿಸಬೇಕೆನ್ನುವುದು ನಾವಿಲ್ಲಿ ಗಮನಿಸ್ತೇವೆ. ಇವೆಲ್ಲ ತಿಳಿದುಕೊಂಡ ನಂತರ ನನ್ನ ಜೀವನದ ಮೂಲಕ ಕರ್ತನು ಮಹಿಮೆಪಡಿಸುವುದಕ್ಕಿಂತ ನಾನು ಆಡುವ ಮಾತುಗಳ ಮೂಲಕ ಕೊಡುವಂಥ ಸಾಕ್ಷಿಯು ಹೆಚ್ಚು ಮೌಲ್ಯವುಳ್ಳದೆಂದು ತಿಳಿಯುವಂಥದ್ದು ಸುಲಭ ಎಂದು ನಾವು ಕಂಡುಕೊಂಡಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ನಡುನೆತ್ತಿಯಿಂದ ಕಾಲಿನ ಕಿರುಬೆರಳು ನಿಮ್ಮ ರಕ್ತ ಚೆಲ್ಲಲ್ಪಡಲಿಯಪ್ಪ. ದೇವರೇ, ಸಹಾಯ ಮಾಡಪ್ಪ.
ಪ್ರಾಣ ಆತ್ಮ ಶರೀರವನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತಾ ಇದ್ದೇವೆ ಸ್ವಾಮಿ. ಒಂದು ನೂತನ ಬಲವನ್ನು ಕೊಡು, ನೂತನವಾಗಿ ಅಭಿಷೇಕಿಸು ಯೇಸುವೆ. ಸಹಾಯ ಮಾಡಪ್ಪ, ಪರಿಶುದ್ಧನೇ ಸಹಾಯ ಮಾಡಪ್ಪ, ರಾಜಾ ಸಹಾಯ ಮಾಡಪ್ಪ. ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್.